ಯೋಗಾಗ್ನಿ ಎಂಬ ಸೂಕ್ಷ್ಮ ಶಕ್ತಿ ಮತ್ತು ಮಾನಸಿಕ ಶಕ್ತಿಯನ್ನು ನೀಡುತ್ತದೆ. ಇಂದು ನಮ್ಮೆಲ್ಲರೊಂದಿಗೆ ಸಿದ್ಧಯೋಗಿ ಡಾಕ್ಟರ್ ಸ್ವಾಮಿ ಅಂತರ್ಮುಖಾನಂದ ಶ್ರೀಗಳ ಜೊತೆ ಬೇಕಾದಂಥವರು ನಾಟ್ ಓನ್ಲಿ ಭಗವದ್ಗೀತೆ, ನಮ್ಮ ಹಿಂದೂ ಗ್ರಂಥಗಳ ಅಷ್ಟೇ ಅಲ್ಲದೆ ಬೈಬಲ್, ಕುರಾನ್ ಇತ್ಯಾದಿಗಳಲ್ಲಿ ತಿಳಿಸಿರುವಂತೆ, ಅಂದರೆ ಧರ್ಮಾನುಸಾರವಾಗಿ ನಾವು ಯಾವ ರೀತಿ ನಮ್ಮ ಹಾದಿಯನ್ನು ಕಂಡುಕೊಳ್ಬೇಕು, ನಮ್ಮ ಅನುಷ್ಠಾನಗಳು ಯಾವ ರೀತಿ ಇರಬೇಕು, ಇದೆಲ್ಲವನ್ನ ಕುರಾನ್, ಬೈಬಲ್, ಭಗವದ್ಗೀತೆ ಎಲ್ಲ ಕಡೆ ತಿಳಿಸಿರುವಂತಹ ಶ್ರೀಗಳು ಅಷ್ಟು ಪರಿಣಿತಿ ಹೊಂದಿದ್ದಾರೆ ಎಲ್ಲ ಗ್ರಂಥಗಳಲ್ಲಿ. ಅದೆಲ್ಲವನ್ನ ಅವರು ಅಭ್ಯಾಸ ಮಾಡಿದ್ದಾರೆ, ಅವರ ಅನುಷ್ಠಾನಕ್ಕೆ ತಗೊಂಡು ಬರ್ತಾ ಇದ್ದಾರೆ. ಅದೆಲ್ಲವನ್ನ ತಮ್ಮ ಭಕ್ತರಿಗೆ, ಅನುಯಾಯಿಗಳಿಗೆ ತಿಳಿಸುವಂತಹ ಕಾರ್ಯಕ್ರಮವನ್ನು ಇಂದು ನಾವು ಹಮ್ಮಿಕೊಂಡಿದ್ದೇವೆ. ಇದೀಗ ನಮ್ಮೊಂದಿಗೆ ಬ್ರಹ್ಮಶ್ರೀ ಪ್ರೇಮನಾಥ್ ಜಿಯವರು ಆಗಮಿಸಿದ್ದಾರೆ. ಅವರಿಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸೋಣ. ಇವರು ಕೂಡ ನಮ್ಮೆಲ್ಲರಿಗೆ ಸಂವಾದವನ್ನು, ಅದರ ಮಾತುಗಳನ್ನು ನಮ್ಮೆಲ್ಲರಿಗೆ ತಿಳಿಸಲಿದ್ದಾರೆ. ಶ್ರೀ ಪ್ರೇಮನಾಥ್ ಜಿಯವರು ಹಿರಿಯ ಪಿರಮಿಡ್ ಗುರುಗಳಾಗಿದ್ದು ಬ್ರಹ್ಮಶ್ರೀ ಪತ್ರಿಜಿಯವರನ್ನು ಕಳೆದ 25 ವರ್ಷಗಳಿಂದ ಆಧ್ಯಾತ್ಮಿಕ ಯಾತ್ರೆಯಲ್ಲಿ ಜೊತೆಯಾಗಿದ್ದಾರೆ. ಇವರು ಹಲವಾರು ಆಧ್ಯಾತ್ಮಿಕ ಶಿಬಿರಗಳನ್ನು ಭಾರತದಾದ್ಯಂತ ನಡೆಸಿಕೊಟ್ಟಿದ್ದಾರೆ. ಇವರು PSSM ಪ್ರಗತಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಇಂದು ಮಹಾವತಾರ್ ಫೌಂಡೇಶನ್ ವತಿಯಿಂದ ಅಂತರ್ಮುಖ ಯೋಗ ಎನ್ನುವಂತಹ ಆಧ್ಯಾತ್ಮಿಕ ಶಿಬಿರ ನಮ್ಮೆಲ್ಲರಿಗಾಗಿ ಮತ್ತೊಮ್ಮೆ ಪ್ರತಿಯೊಬ್ಬರಿಗೆ ಸ್ವಾಗತವನ್ನು ಕೋರುತ್ತಾ, ಶ್ರೀಗಳ ಆಗಮನದ ನಂತರ ನಾವು ವೇದಿಕೆ ಕಾರ್ಯಕ್ರಮ ಆರಂಭ ಮಾಡ್ತೀವಿ. ಕಾರ್ಯಕ್ರಮದ ಉದ್ಘಾಟನೆ ಇರುತ್ತೆ. ಮಹಾವತಾರ್ ಫೌಂಡೇಶನ್ ವತಿಯಿಂದ ಬಂದಿರುವಂತಹ ಶ್ರೀಗಳಿಗೆ, ಅತಿಥಿಗಳಿಗೆ ಸನ್ಮಾನ ಇರುತ್ತೆ. ಪೂಜ್ಯ ಸ್ವಾಮಿ ಅಂತರ್ಮುಖಾನಂದ ಶ್ರೀಗಳು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇದೀಗ ನಮ್ಮ ವೇದಿಕೆ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಇಂದಿನ ನಮ್ಮ ಅಂತರ್ಮುಖ ಯೋಗ ಆಧ್ಯಾತ್ಮಿಕ ಶಿಬಿರ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಪೂಜ್ಯ ಡಾಕ್ಟರ್ ಸ್ವಾಮಿ ಅಂತರ್ಮುಖಾನಂದ ಶ್ರೀಗಳನ್ನ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಸ್ವಾಗತಿಸೋಣ. ಜೊತೆಗೆ ಶ್ರೀ ಪ್ರೇಮನಾಥ್ ಜಿಯವರನ್ನ ವೇದಿಕೆಗೆ ಸ್ವಾಗತಿಸೋಣ. ಮಹಾವತಾರ್ ಫೌಂಡೇಶನ್ ವತಿಯಿಂದ ಶ್ರೀ ರಂಗಸ್ವಾಮಿಯವರು ಹಾಗೂ ಲಕ್ಷ್ಮಿಯವರನ್ನು ಕೂಡ ವೇದಿಕೆಗೆ ಸ್ವಾಗತಿಸೋಣ. ಪೂಜ್ಯ ಸ್ವಾಮಿ ಅಂತರ್ಮುಖಾನಂದ ಶ್ರೀಗಳು ಹಾಗೂ ಬ್ರಹ್ಮಶ್ರೀ ಪ್ರೇಮನಾಥ್ ಜಿಯವರಿಗೆ ಭಕ್ತಿಪೂರ್ವಕವಾದಂತಹ ಸ್ವಾಗತವನ್ನು ಕಾರ್ಯಕ್ರಮಕ್ಕೆ ಕೋರುತ್ತಾ, ನಾನು ಆಗಲೇ ಹೇಳಿದೆ, ಬಹಳ ಸುದಿನ ಎಂದು ನಮಗೆಲ್ಲರಿಗೂ. ಇಂಥ ಮಹಾನುಭಾವರಿಂದ ನಾವು ನಮ್ಮ ಆಧ್ಯಾತ್ಮಿಕತೆಗೆ, ನಮ್ಮ ಒಂದು ಉನ್ನತಿಗೆ, ಆಧ್ಯಾತ್ಮಿಕತೆಯ ಉನ್ನತಿಗೆ, ಎಂಡ್ ಆಫ್ ದಿ ಡೇ ಪ್ರಾಪಂಚಿಕ ವಿಷಯದಲ್ಲಿ ಏನೇ ಮಾಡಿದ್ರು, ಒಂದು ವಯಸ್ಸಾದ ಮೇಲೂ ಅಥವಾ ಏನೇ ಇರುವಾಗ ದೇವರ ಅನುಗ್ರಹ ಇಲ್ಲದೆ ನಮ್ಮ ಒಂದು ಶಕ್ತಿ ನಾವು ಮಾಡಬಲ್ವಿ, ನಮ್ಮ ಕೈಲಾಗುತ್ತೆ, ಈ ಥರದ ಸೆಲ್ಫ್ ಕಾನ್ಫಿಡೆನ್ಸ್ ನಮ್ಮನ್ನು ನಾವು ಕಂಡುಕೊಳ್ಳೋದಿದೆಯಲ್ಲ ಒಳಗಡೆ, ಅದು ಯಾವುದರ ಹೊರತು ನಮ್ಮ ಕೈ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ವಯಸ್ಸಾದವರೇ ಬರಬೇಕು, ವಯಸ್ಸಾದವರೇ ಅರ್ಥ ಮಾಡ್ಕೋಬೇಕು ಅನ್ನುವಂಥ ಉದ್ದೇಶ ಅಥವಾ ಅದೇ ಕಾರಣ ಆಗಿರಲ್ಲ. ಪ್ರತಿಯೊಬ್ಬರು ಚಿಕ್ಕ ವಯಸ್ಸಿಂದ ಹಿಡಿದು ನಾವು ಹೇಗೆ ಬೆಳೆದಿರ್ತೀವಿ, ಬೆಳೆದಂತಹ ವಾತಾವರಣಗಳ ಕಾರಣ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಬಹಳಷ್ಟು ಏಕಾಗ್ರತೆಯಿಂದ ಇಂದು ಶ್ರೀಗಳು ಪ್ರೇಮನಾಥ್ಜಿಯವರು ಕೊಡುವಂತಹ ಎಲ್ಲ ಉಪದೇಶಗಳನ್ನು ಚಾಚು ತಪ್ಪದೆ ನಮ್ಮ ಮನಸ್ಸಿಗೆ ತಗೊಂಡು ಅದೆಲ್ಲವನ್ನ ಪಾಲಿಸೋಣ ಅನ್ನುವಂಥ ಮುಖಾಂತರ ಹೇಳ್ತಾ, ಇದೀಗ ಇಂದಿನ ಅಂತರ್ಮುಖ ಯೋಗ ಆಧ್ಯಾತ್ಮಿಕ ಶಿಬಿರ ಕಾರ್ಯಕ್ರಮಕ್ಕೆ ಪೂಜ್ಯ ಅಂತರ್ಮುಖಾನಂದ ಶ್ರೀಗಳು, ಪ್ರೇಮನಾಥ್ಜಿಯವರು, ರಂಗಸ್ವಾಮಿಯವರು, ಲಕ್ಷ್ಮಿಯವರು ಎಲ್ಲರೂ ಸೇರಿ ದೀಪ ಹಚ್ಚುವ ಮುಖಾಂತರ ವಿದ್ಯುತ್ ಚಾಲನೆಯನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಗುರೂಜಿಯವರ ಶ್ರೀಮತಿಯವರು ಕೂಡ ವೇದಿಕೆಗೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಪ್ರೀತಿಯ ಸ್ವಾಗತ. ಅವರೆಲ್ಲ ಗಣ್ಯರು ಸೇರಿ ದೀಪ ಹಚ್ಚುವ ಮುಖಾಂತರ ಕಾರ್ಯಕ್ರಮಕ್ಕೆ ವಿದ್ಯುತ್ ಚಾಲನೆಯನ್ನು ನೀಡಬೇಕು ಅಂತ ಕೇಳ್ತಿದ್ದಾರೆ.
ಪೂಜ್ಯ ಸಿದ್ಧಯೋಗಿ Dr.Swami ಅಂತರ್ಮುಖಾನಂದ ಶ್ರೀಗಳ ಅಮೃತ ಹಸ್ತದಿಂದ ಹಾಗೂ ಬ್ರಹ್ಮಶ್ರೀ ಪ್ರೇಮನಾಥ್ ಜಿಯವರ ಅಮೃತ ಹಸ್ತದಿಂದ ಇಂದಿನ ನಮ್ಮ ಅಂತರ್ಮುಖ ಯೋಗ ಆಧ್ಯಾತ್ಮಿಕ ಶಿಬಿರಕ್ಕೆ ದೀಪ ಹಚ್ಚುವ ಮುಖಾಂತರ ವಿದ್ಯುತ್ ಚಾಲನೆ ಸಿಕ್ಕಿದೆ. ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬಗ್ಗೆ ಇವತ್ತು ಬಹಳ ನಿಶ್ಶಬ್ದವಾದಂತಹ ವಾತಾವರಣ ಇರುವಂತಹ ಸಮಯ. ಮನಸ್ಸಿಗೆ ಆತ್ಮಕ್ಕೆ ಹೆಚ್ಚಿನ ಶಿಕ್ಷಣ, ಹೆಚ್ಚಿನ ಒಂದು ಏನು ಹೇಳ್ತಾರೆ ಇನ್ಫಾರ್ಮೇಶನ್ಸ್ ತಗೊಳ್ಳುವಂತಹ ಸಮಯ ಇವತ್ತಿನ ದಿವಸ. ಆದ ಕಾರಣ ಬಹಳಷ್ಟು ನಿಶ್ಶಬ್ದತೆ ಇಲ್ಲಿ ಮನೆ ಮಾಡಲಿದೆ. ಪೂಜ್ಯ ಶ್ರೀಗಳು ತಮ್ಮ ಅನುಭವ ಅಂದರೆ ತಮ್ಮ ಅನುಷ್ಠಾನದ ಮುಖಾಂತರ, ತಮ್ಮ ಒಂದು ಅಧ್ಯಯನದ ಮುಖಾಂತರ ತಿಳಿದುಕೊಂಡಿರುವಂತಹ ಎಲ್ಲ ವಿಷಯಗಳನ್ನು, ಗಹನವಾದಂತಹ ವಿಷಯಗಳನ್ನು ಬಹಳಷ್ಟು ಸುಲಭವಾಗಿ ಅದನ್ನು ನಮಗೋಸ್ಕರ ಒಂದು ಮಾಡಿಫೈ ಮಾಡಿ, ವಿಷಯ ಅದೇ ಇರಬೇಕು ಆದರೆ ತಲುಪಿಸುವಂತಹ ರೀತಿ ಬೇರೆ ಇರುತ್ತೆ. ಅಲ್ಲಿ ಕೂತ್ಕೊಂಡು ಅಲ್ಲಿ ಹೇಗಿದೆ ಅದೇ ರೀತಿ ಹೇಳೋಕೋದ್ರೆ ಎಲ್ರಿಗೂ ಅರ್ಥ ಆಗಲ್ಲ. ಆ ಥರದ್ರಲ್ಲಿ ಪರಿಣಿತಿ ಹೊಂದಿರುವಂಥವರು ಶ್ರೀಗಳು. ಇಂದು ಅಂತರ್ಮುಖ ಯೋಗ ಮಹಾವತಾರ್ ಫೌಂಡೇಶನ್ ವತಿಯಿಂದ ಆಯೋಜಿಸಿದ ಅಂತರ್ಮುಖ ಯೋಗ ಶಿಬಿರಕ್ಕೆ ಇದೀಗ ದೀಪ ಹಚ್ಚುವ ಮುಖಾಂತರ ಚಾಲನೆ ಸಿಕ್ಕಿದೆ. ಸಾಧ್ಯ ಮಾಡಿಕೊಂಡಂತಹ ಎಲ್ಲ ಗಣ್ಯರಿಗೆ ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳು. ಇದೀಗ ಅತಿಥಿಗಳಿಗೆ ಗೌರವಿಸುವಂತಹ ಸಮಯ. ದಯಮಾಡಿ ರಂಗಸ್ವಾಮಿ ಸರ್, ಲಕ್ಷ್ಮಿಯವರನ್ನ ಸಾಧ್ಯ ಮಾಡಿಕೊಡ್ಬೇಕು ಅಂತ ಕೇಳಿಕೊಡ್ತೇನೆ. ಮತ್ತೊಮ್ಮೆ ಚಪ್ಪಾಳೆ ಬರಲಿ. ಈಗಷ್ಟೇ ನಿಮಗೆ ಚಪ್ಪಾಳೆ ಕೆಲಸ ಅಂತೆಗಿಂತ ಕೆಲಸ ಇಲ್ಲ. ಪೂಜ್ಯ ಸಿದ್ಧಯೋಗಿ Dr.Swami ಅಂತರ್ಮುಖಾನಂದ ಶ್ರೀಗಳಿಗೆ ಪ್ರೇಮನಾಥ್ಜಿಯವರು ಗೌರವವನ್ನು ಸೂಚಿಸ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ನಿಮ್ಮ ಸಾನ್ನಿಧ್ಯ ಇಂದಿನ ಕಾರ್ಯಕ್ರಮಕ್ಕೆ ಬಹಳಷ್ಟು ಮೆರುಗು ತಂದುಕೊಟ್ಟಿದೆ. ಪೂಜ್ಯ ಗುರುಗಳೇ, ಅವರ ಶ್ರೀಮತಿಯವರಿಗೂ ಕೂಡ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ಪ್ರೀತಿಪೂರ್ವಕವಾದಂತಹ ಗೌರವ ಧನ್ಯವಾದಗಳು. ಮಹಾವತಾರ್ ಫೌಂಡೇಶನ್ ವತಿಯಿಂದ ಪೂಜ್ಯ ಸ್ವಾಮಿ ಅಂತರ್ಮುಖಾನಂದ ಶ್ರೀಗಳಿಗೆ ಗೌರವ ಸಮರ್ಪಣೆ. ಶ್ರೀಗಳಿಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ ಹಾಗೂ ಧನ್ಯವಾದ. ಜೊತೆಗೆ ಬ್ರಹ್ಮಶ್ರೀ ಶ್ರೀ ಪ್ರೇಮನಾಥ್ ಜಿಯವರಿಗೂ ಕೂಡ ಮಹಾವತಾರ್ ಫೌಂಡೇಶನ್ ವತಿಯಿಂದ ಕೆಲವು ಗೌರವ ಸಮರ್ಪಣೆ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಸ್ವಾಗತ ಹಾಗೂ ಧನ್ಯವಾದ. ಇದೀಗ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಸ್ವಾಗತಿಸಿ ಪ್ರಸಾದಗಳನ್ನು, ಶ್ರೀಗಳ ಪರಿಚಯ ಹಾಗೂ ಇಂದಿನ ಕಾರ್ಯಕ್ರಮದ ಉದ್ದೇಶವನ್ನು ಎಲ್ಲರಿಗೂ ತಿಳಿಸೋದಕ್ಕೋಸ್ಕರ ಪ್ಲೀಸ್ ವೆಲ್ಕಮ್ ಪ್ರಸಾದ್ ಸರ್ ಆನ್ ಸ್ಟೇಜ್.
I consider this as a proud privilege and feel honored to welcome the most distinguished audience and guests on the dais on this special occasion, Antarmukha Yogam at Satish Dhawan Auditorium IIC Malaysia at Bangalore. I would like to say a very brief description of Swami Antarmukhananda, who is very popular and you must have heard at various media. During his initial days, he had his primary and high school education at a small village in Srikakulam district of Andhra Pradesh. Then moved to college education at Lyra College, Vijayawada, and finally completed his medicine from one of the most reputed distinguished medical colleges in India, that is Andhra Medical College, Whitefield. And it is pertinent to mention that he won gold medal in general surgery during this period. Subsequently, in 1978, he joined medical service in Vijayanagaram district as a medical officer and retired as additional director at the same place in 2008. And in fact, though he is in a medical profession, the destiny has a different plans exclusively reserved for him. That is, he is destined to treat a spiritual and devotional path. And in 1978, he came in contact with Sadguru Sri Ramananda Paramahamsa at Commonwealth, a small place in Vijayanagaram district. And he instantly got attracted to him, and till today he served his Guru with utmost devotion, dedication. Though he is serving as a medical officer, he was regularly visiting his Guru at his ashram, and his spiritual guidance he acquired a super mastery over Vedas, Upanishads, and Bhagavad Gita, and was tested like a polished diamond from the ashram. Under his guidance, he took upon the job of introducing our Yoga Vidya. We call it Antarmukha Yoga Vidya, and he recently traveled to US and graced with his speeches there to all the spiritual seekers. So I would like to make a special mention here that though he was busy as a medical officer earlier, he was truly attached to the ashram and in service of his Guru. And during that time, he was awarded the best medical officer of the state by the government of Andhra Pradesh for an unprecedented 5 times. So, being a doctor by profession, he has the unique quality like a Sabyasachi, is able to correlate ancient Shastra with modern medical science.
and ultimately established that it is the pranayama yoga vidya is the only superior vidya that can bestow Dhyana and salvation. I now request Sri Antarmukhananda Swami to kindly deliver his valuable message. Thank you, sir. Thank you, Prasad, sir. ಶ್ರೀಗಳ ಉಪದೇಶಕ್ಕೆ ಮುಂಚೆ ಮತ್ತೊಮ್ಮೆ ಎಲ್ಲರ ಗಮನಕ್ಕೆ ತರ್ತೀನಿ. ಉಪದೇಶಕ್ಕೆ ರಿಜಿಸ್ಟರ್ ಮಾಡಿರುವಂತಹ ಜನರಿಗೆ 12 ಗಂಟೆಯಿಂದ 1 ಗಂಟೆ ಒಳಗಡೆ ವೇದಿಕೆ ಬಲಭಾಗದಲ್ಲಿ ಒಂದು ರೂಮ್ ಇದೆ, ಅಲ್ಲಿ ಉಪದೇಶ ನೀಡಲಾಗುತ್ತೆ. Well, I have registered for seeking of Upadesha that will be done by 12 to 1 in the right side of the room, right over here. Again, ಇದೀಗ Mahavatar Foundation ರಂಗಸ್ವಾಮಿ ಅವರು ನಮ್ಮ ಎಲ್ಲರನ್ನು ಕುರಿತು ಒಂದೆರಡು ಮಾತಾಡ್ತಾರೆ. ತದನಂತರ ಬ್ರಹ್ಮಶ್ರೀ ಪ್ರೇಮನಾಥ್ ಜಿ ಅವರು ಕೂಡ ಒಂದೆರಡು ನಿಮಿಷ ಮಾತಾಡ್ತಾರೆ. ಆನಂತರ ಪೂಜ್ಯ ಶ್ರೀಗಳು ಅದನ್ನು ಕುರಿತು ತಮ್ಮ ಉಪದೇಶನ ನೀಡಿದ್ದಾರೆ. ಇದೀಗ ರಂಗಸ್ವಾಮಿ ಅವರನ್ನ ವೇದಿಕೆಗೆ ಸ್ವಾಗತಿಸ್ತಾರೆ.